ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೆಕ್ಕಲ್ಲಿ ಈ ತರ ಬಟನ್ಸ್ ಇದು ಈ ತರ ಕ್ರಾಸ್ ಆಗಿದೆ. ನಾವು ರೌಂಡ್ ನೆಕ್ ಗೆ ಈ ತರ ಬಟನ್ಸ್ ನ ಯಾವ ತರ ಇಟ್ಕೊಂಡು ಹೊಲ್ಕೊಂಡು ಹೋಗ್ಬೇಕು ಅನ್ನೋದು ನೀಟಾಗಿ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದ್ರೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾತಾಡ್ತಾ ಇರ್ತೀನಿ, ಅದೆಲ್ಲ ಮಿಸ್ ಮಾಡ್ಕೊಂತೀರಾ. ಓಕೆನಾ? ಅದೇ ರೀತಿ ಅದ್ರ ನೋಡ್ಬೇಕಾದ್ರೆ ಏನೋ ಡೌಟ್ ಬಂತು ಅಂದ್ರೆ ಕಾಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮ್ಮ ಚಾನಲ್ ನಂಬರ್ ಇದೆ, ಕಾಲ್ ಮಾಡಿ ಕೇಳಿದ್ರೆ ನಾನು ಅದ್ರ ಬಗ್ಗೆ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಅದೇ ರೀತಿ ಕುಮಾರಿ ಕ್ರಿಯೇಷನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಫ್ಲೈನ್ ಆನ್ಲೈನ್ ಎರಡು ಸ್ಟಾರ್ಟ್ ಆಗಿದೆ. ನಾಳೆಯಿಂದ ಬಂದ್ಬಿಟ್ಟು ಆನ್ಲೈನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 2ನೇ ತಾರೀಕಿಂದ ಆಫ್ಲೈನ್ ಕ್ಲಾಸಸ್ ಓಪನ್ ಆಗಿ ರನ್ನಿಂಗ್ ಆಗ್ತಾ ಇದೆ. ನಾಳೆಯಿಂದ ಬಂದ್ಬಿಟ್ಟು ನಿಮ್ಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಯಾವ ತರ ಅಂತಂದ್ರೆ ನಿಮ್ಗೆ ವಿಡಿಯೋ ಕಾಲ್ ಮುಖಾಂತರ ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ನ ಓಪನ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ನೀವು ಅದೇ ಟೈಮ್ಗೆ ನಾನು ಏನ್ ಟೈಮಿಂಗ್ಸ್ ಇಲ್ಲ ಆ ಟೈಮಿಂಗ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಆ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ವಿಡಿಯೋ ಕಾಲ್ ಮುಖಾಂತರ ನೀಟಾಗಿ ಪ್ರತಿಯೊಂದನ್ನು ಮಾರ್ಕ್ ಮಾಡ್ತಾ ಕಟಿಂಗ್ ಮಾಡ್ತಾ ಹಂಗೆ ನಿಮ್ಗೆ ಎಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಂತ ಟೇಪ್ ಅಲ್ಲಿ ಈ ತರ ಅಳತೆ ಇಟ್ಬಿಟ್ಟು ಹೇಳ್ಕೊಂಡು ಕಟ್ ಮಾಡೋದ್ರಿಂದ ನಿಮ್ ಕಲಿಕೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಈ ತರ ಎಲ್ಲ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ದ್ರಲ್ಲಿ ನಮ್ ಕುಮಾರಿ ಕ್ರಿಯೇಷನ್ಸ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಕ್ಲಾಸಸ್ ಯಾವ ತರ ಇರುತ್ತೆ ಅಂತಂದ್ರೆ, ಹೊಲಿಯಕ್ ಬರ್ದೇ ಇರೋರಿಗೆ ಹೊಲಿಯೋದ್ ಕಲ್ಸ್ಕೊಡ್ತೀವಿ, ಕಟಿಂಗ್ ಬರ್ದಿರೋರಿಗೆ ಕಟಿಂಗ್ ಕೊಡ್ತೀವಿ, ಫಿನಿಶಿಂಗ್ ಬರೋರಿಗೆ ಫಿನಿಶಿಂಗ್ ಕಲ್ಸ್ಕೊಡ್ತೀವಿ. ಅದೇ ರೀತಿ ಸ್ಯಾರಿ ಕುಚ್ ಅಂತೀವಲ್ಲ ಅದನ್ನ ಕುಚ್ಚನ್ನ ಕ್ಲಾಸಸ್ ಇರುತ್ತೆ. ಅದೇ ರೀತಿ ಹ್ಯಾಂಡ್ ವರ್ಕ್ ಬರುತ್ತಲ್ಲ, ಹ್ಯಾರಿ ವರ್ಕ್ ಅಂತೀವಲ್ಲ, ಇದೆಲ್ಲ ಅದನ್ನ ಕ್ಲಾಸಸ್ ಇರುತ್ತೆ. ಮತ್ತೆ ಮಿಷಿನ್ ವರ್ಕ್ ಅಲ್ಲಿ ಮಾಡುವಂತ ಕೆಲವೊಂದು ಮಿಷಿನ್ ವರ್ಕ್ ಇರುತ್ತೆ, ಅದ್ರದ್ದು ಕ್ಲಾಸಸ್ ಇರುತ್ತೆ. ಆಲ್ ರೌಂಡ್ ಆಗಿ ಎಲ್ಲಾನು ಕ್ಲಾಸಸ್ ಒಂದೇ ಟ್ರೈನಿಂಗ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಆಸಕ್ತಿ ಇರೋ ನಮ್ಮ ಚಾನಲ್ಗೆ ನಂಬರ್ಗೆ ಕಾಲ್ ಮಾಡಿ ಖಂಡಿತವಾಗ್ಲೂ ಏನು ಅದ್ರ ಫುಲ್ ಡೀಟೇಲ್ಸ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರಂಟ್ ಬ್ಯಾಕ್ ಎಲ್ಲ ನೀಟಾಗಿ ಫಿನಿಶಿಂಗ್ ಆಗಿ ಈ ತರ ಹೊಲ್ಕೊಂಡ್ಬಿಟ್ಟಿದ್ದೀನಿ. ನೆಕ್ ಮಾತ್ರ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಉಕ್ಸ್ಪಟ್ಟಿ ನಾನು ಯಾವಾಗೂ ಅಷ್ಟೇ ನೆಕ್ ಹೊಲ್ದ ಮೇಲೆ ಉಕ್ಸ್ಪಟ್ಟಿ ಕಟ್ತೀನಿ. ಏನಕ್ಕೆ ಅಂತಂದ್ರೆ ಇಲ್ಲಿ ಹಂಗೆ ಹೊಲ್ದ್ರೆ ಏನಾಗುತ್ತೆ, ಇಲ್ಲಿ ಎಮ್ಮಿಂಗ್ ಬಿಚ್ಕೊಂಡ್ಬಿಡ್ತೈತೆ ಟೈಟ್ ಆಗಿ ಲೂಕ್ಸ್ ಆಗ್ತಾ. ಅದೇ ಇವಾಗ ನೆಕ್ ಹೊಲ್ದ್ಬಿಟ್ಟು ಈ ತರ ಹಾಕಿದೆ ಒಂದೇ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಮೊದಲನೇದಾಗಿ ಸ್ಟಾರ್ಟಿಂಗ್ ಇಂದ ಹೊಲ್ಕೊಂಡು ಹೋಗೋಣ. ನೋಡಿ, ಪೋಟ್ಲಿ ಬಟನ್ನ ಈ ತರ ಹೊಲ್ಕೊಂಡಿದ್ದೀನಿ. ಇದು ಹಿಂದಿನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಈ ಬಟನ್ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ಬಟನ್ ಎತ್ತಿ ಈ ಕಡೆ ಇಕ್ಕೊಂತೀನಿ ಸ್ವಲ್ಪ. ಮತ್ತೆ ಇದು ಲೆಫ್ಟ್ ಸೈಡ್ ಬರೋದ್ರಿಂದ ಇಲ್ಲೇನು ಪೋಟ್ಲಿ ಬಟನ್ ಬೇಡ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನೋಡಿ, ನಮ್ಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದು, ಇಲ್ಲಿಂದ ಅರ್ಧ ಇಂಚ್ ಬಿಟ್ಟು ಆಮೇಲೆ ಹಾಕೊಂಡು ಹೋಗ್ಬೇಕು. ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀನಿ. ಇವಾಗ ನೋಡಿ, ಈ ತರ ಇದೆಯಲ್ಲ, ಈ ತರ ಸುತ್ಕೊಂಡಿದ್ದೀನಿ. ಕರೆಕ್ಟಾಗಿ ನೀಡ್ಲಿ ಇಲ್ಲಿ ಹೋಗ್ಬೇಕು. ಕರೆಕ್ಟಾಗಿ ಬಟನ್ನ ಎಡ್ಜಿಂಗ್ ಅಲ್ಲಿ ಬಂದು ನಿಲ್ಲಿಸ್ಬೇಕು. ಈ ಟೆನ್ಷನ್ ನಮ್ಗೆ ನೋಡಿ, ಈ ಟೆನ್ಷನ್ ಅಲ್ಲಿ ಇಳಿತಾ ಇದ್ದಂಗೆ ಇಲ್ಲಿ ಹತ್ತಬೇಕು ಆ ತರ. ಇವಾಗ ಒಂದೇ ಅದು ಮೆಜರ್ಮೆಂಟ್ ಲೆಕ್ಕ ಟೆನ್ಷನ್ ನಮ್ಗೆ. ನೋಡಿ, ಬಟನ್ ಬಂದು ಲಾಸ್ಟ್ ಇಳಿಸ್ಬಿಟ್ಟು ಮತ್ತೆ ಇನ್ನೊಂದು ಅಲ್ಲಿಡ್ಬೇಕು. ಆ ನೀಡ್ಲ್ಗೂ ಈ ಟೆನ್ಷನ್ಗೂ ನಮ್ಗೆ ಡಿಸ್ಟೆನ್ಸು ಅರ್ಧ ಇಂಚ್ ಗ್ಯಾಪ್ ಬಿಟ್ಕೊಂಡು ಹಾಕಿದ್ರೆ ನಮ್ಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದರಿಂದ ನೀಟಾಗಿ ಬರುತ್ತೆ, ಒಂದೇ ಲೆವೆಲ್ ಇರುತ್ತೆ. ಪಕ್ಕನೆ ಹಾಕಿದ್ರೆ ಹತ್ರನೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಆ ಥರ ನೋಡಿ, ಡಿಸ್ಟೆನ್ಸ್ ಅನ್ನೋದು ಒಂದೇ ದೂರ ಇರಬೇಕು. ಅಲ್ಲ ಒಂದಲ್ಲಿ ಒಂದಿಲ್ಲಿ ಹಂಗೆಲ್ಲ ಹಾಕೊಳ್ಕೋಗ್ಬೋದು, ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾನ್ವಾಸ್, ಅವಾಗೆ ನಾವು ಹಿಂದೆ ವಿಡಿಯೋದಲ್ಲಿ ತೋರಿಸ್ಕೊಟ್ವಲ್ಲ, ಆ ಕ್ಯಾನ್ವಾಸ್ ಇಟ್ಕೊಂಡು ಇದ್ರ ಮೇಲೆ ಹೊಲ್ಕೊಂಡು ಆಮೇಲೆ ಉಲ್ಟಾ ಮಾಡಬೇಕು. ಅದನ್ನ ತೋರಿಸ್ಕೊಡ್ತೀನಿ. ಅದು ಈ ಕಸ್ಟಮರ್ ಟೈಂಗ್ ಹಾಕಲ್ಲ, ಅದಕ್ಕೋಸ್ಕರ ಓನ್ಲಿ ಪೈಪಿಂಗ್ ಇಲ್ದಿರ ಒಂದೇ ಕಲರ್ ಸೆಲ್ಫ್ ಕಲರಲ್ಲಿ ಬೇಕು ಅಂದರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದೇ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನೋಡಿ ಎಲ್ಲನೂ ಒಂದೇ ಬರ್ತಾಯಿದೆ. ಕ್ಯಾನ್ವಾಸ್ ಹೊಲ್ಕೊಂಡ್ಮೇಲೆ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡೋಣ. ಹಂಗೆ ಇವಾಗ ಕಟ್ ಮಾಡಿದೆ, ಅದು ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಇಟ್ಟಿದ್ದೀನಿ. ಹೊಲ್ದಾದ್ಮೇಲೆ ಆಮೇಲೆ ಬಿಚ್ಚಿಬಿಡ್ತೀನಿ ಅದನ್ನು. ಒಂದೇ ಸಮ ಹಂಗೆ ನೀಟಾಗಿ ಕೆಳಗಡೆ ಮಾರ್ಜಿನ್ ಒಂದೇ ಸಮ ಇರಬೇಕು, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಬಿಟ್ರೆ ನೆಕ್ಕು
ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆಗಿಬಿಡ್ತದೆ. ಅದನ್ನು ನೋಡ್ಕೋಬೇಕು, ಬಟನ್ ನೋಡಬೇಕು, ಮತ್ತು ಕ್ಯಾನ್ವಾಸ್ ಹೊಲಿಬೇಕಾದ್ರೆ ಅದನ್ನು ಸಮ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಟರ್ನಿಂಗಲ್ಲೂ ಅಷ್ಟೇ ಡಿಸ್ಟೆನ್ಸ್ ಇರಬೇಕು, ಕೆಳಗಡೆ ಮಾರ್ಜಿನ್ನು ಒಂದೇ ಥರ ಇಟ್ಕೋಬೇಕು. ಮತ್ತು ಥರ್ಮಾಕೋಲ್ ಬಾಲು ಅಷ್ಟೇ ಒಂದು ದಪ್ಪ ಸಣ್ಣ ಇರುತ್ತೆ. ನಾವು ಒಂದೇ ಮೀಡಿಯಮ್ ಸೈಜ್ನ ಎತ್ತಿ ಹೊಲ್ಕೊಂಬರ್ಬೇಕು. ಒಂದು ದಪ್ಪ ಸಣ್ಣ ಆಗ್ಬಿಟ್ರೂ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಡಿಸ್ಟೆನ್ಸು ಒಂದೇ ತಮ್ಮ. ಇವಿಷ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಂಡು ಮತ್ತು ಬ್ಲೌಸ್ನ ರೆಡಿ ಮಾಡಬೇಕು. ಲೆಫ್ಟ್ ಬ್ಯಾಕ್ ಫುಲ್ಲು ಮತ್ತು ರೈಟ್ ಸೈಡ್ಗೆ ಒಂದು ಸೈಡ್ ಬರುತ್ತೆ, ಅದಕ್ಕೆ ಒಂದು ಸೈಡಿಂದ ಹೊಲ್ಕೊಂಬರ್ತಾ ಇದ್ದೀನಿ. ಈ ಕಡೆ ಬಂದರೆ ಫುಲ್ ನೆಕ್ಕಿಗೆ ಹಾಕಬೇಕಾಗುತ್ತೆ. ನೆಕ್ ಸುತ್ತ ಬರಬೇಕು, ಮತ್ತು ಕ್ಯಾನ್ವಾಸು ಹೊಲ್ಕೊಂಡು ಬರಬೇಕು. ನೋಡಿ ಬಟನ್ನು ನೀಟಾಗಿ ರೌಂಡಾಗಿ ಈ ಥರ ಮಾಡ್ಕೋಬೇಕು, ಒಂದೇ ಸಮ ಇರಬೇಕು. ಮತ್ತು ಶೋಲ್ಡರ್ ಹತ್ರ ಇಡಬಾರ್ದು, ಅರ್ಧ ಇಂಚು ಶೋಲ್ಡರ್ ಹತ್ರ ಈ ಫ್ರಂಟಲ್ಲೂ ಆ ಕಡೆನೇ ಈ ಕಡೆನ ಅರ್ಧ ಇಂಚು ಗ್ಯಾಪ್ ಇಡಬೇಕು, ಅದು ಸೇರಿಸೋಂಗಿಲ್ಲ. ಬಟನ್ ಶಾಲ್ಟೇಜ್ ಬರ್ತಾಯಿದೆ, ಮತ್ತೆ ಮಾಡ್ಕೊಂಡು ಹಾಕ್ಕೊತೀನಿ. ಒಂದು 10-15 ಬೇಕಾಗುತ್ತೆ. ಇನ್ನೊಂದಿದೆ ಇಲ್ಲಿ, ಇನ್ನೊಂದು ಮಾಡ್ಕೊಂಡು ಮಾಡೋಣ. ಒಳ್ಳೆ ಸ್ಯಾಲ್ಟೇಜ್ ಆಯಿತು, ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನೆಕ್ ಹತ್ರ ಬಂದಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕು, ಉಕ್ಸ್ಪಟ್ಟಿ ಎಲ್ಲ ಹೊಲ್ದಾದ್ಮೇಲೆ ಪಕ್ಕ ಬಂದ್ಬಿಡ್ತದೆ. ಅದಕ್ಕೆ ನೋಡಿ ಈ ಥರ ಹೊಲ್ಕೊಂಡಿದ್ದೀವಿ. ಇವಾಗ ಕ್ಯಾನ್ವಾಸು ನಾವು ಫಸ್ಟೇ ಹೇಳ್ದಂಗೆ ನೋಡಿ, ಕ್ಯಾನ್ವಾಸು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಇಟ್ಕೊಂಡು ಹೊಲ್ಕೊಂಡು ಹೋಗೋಣ. ಇದು ಲೈಟ್ ಕಲರ್, ಇದು ಲೈಟ್ ಕಲರೇ, ಸರಿಯಾಗಿ ಕಾಣಿಸಲ್ಲ. ಅಲ್ಲಿ ಬಂದು ಕರೆಕ್ಟಾಗಿ ತಿರ್ಸ್ಕೋಬೇಕು. ಮತ್ತೆ ಕ್ಯಾನ್ವಾಸ್ ಆ ಕಡೆ ಫೋಲ್ಡ್ ಮಾಡಿಕೊಂಡು
ಮತ್ತೆ ಬ್ಯಾಕ್ ಕ್ಯಾನ್ವಾಸ್ ಎತ್ಕೊಂಡು ಇವಾಗ ಇಲ್ಲಿಂದ ಸ್ಟಾರ್ಟು ಒಂದೇ ಸಮ ಹೊಲ್ಕೊಂಡ್ಬರ್ಬೇಕು ನೋಡಿ. ಈ ಪೋರ್ಟಲ್ ಬಟನ್ ಮೇಲೆ ಬಂದಾಗ ಹಿಂದ್ಗಡೆ ಒಂದು ಕೈ ಇಟ್ಕೋಬೇಕು, ಇಲ್ಲಾಂದ್ರೆ ರಿಂಕಲ್ಸ್ ಬಂದ್ಬಿಡ್ತದೆ. ಅದಕ್ಕೆ ನೋಡಿ ನೋಡಿ ಸ್ವಲ್ಪ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂದ್ಗಡೆ ಒಂದು ಕೈ ಹಾಕೊಂಡು ನಿಧಾನಕ್ಕೆ ಹಿಂಗೆ ಬರಬೇಕು ನೋಡಿ. ಅವಾಗ ನೋಡಿ ಪೋರ್ಟಲ್ ಬಟನ್ ಕರೆಕ್ಟಾಗಿ ಬರುತ್ತೆ ಬಟನ್ನು. ಇಲ್ಲಾಂದರೆ ಅಪ್ ಡೌನು ಆಗ್ಬಿಡ್ತದೆ, ಇಲ್ಲಾಂದರೆ ಹಿಂದೆ ಮುಂದೆ, ಇಲ್ಲಾಂದರೆ ಸೈಡ್ಗೆ ಹೋಗ್ಬಿಡೋದು, ಹಂಗೆಲ್ಲ ಪ್ರಾಬ್ಲಮ್ಸು ಬರ್ತವೆ ನೋಡಿ. ಸ್ವಲ್ಪ ಜರುಗ್ ಬಿಡೋದು ಹಂಗೆಲ್ಲ ಆಗ್ತವೆ. ಅದನ್ನೆಲ್ಲ ಆಗಬಾರ್ದು ಅಂತಂದರೆ ಕರೆಕ್ಟಾಗಿ ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಂದೆ ಒಂದು ಕೈ ಮುಂದೆ ಒಂದು ಕೈ ಇಟ್ಕೊಂಡು ನೀಟಾಗಿ ಹೊಲ್ಕೊಂಡು ಹೋಗ್ಬೇಕು. ಹಂಗೆ ನೋಡಿ ಇಲ್ಲಿ ಟರ್ನಿಂಗಲ್ಲಿ ಈ ಟರ್ನಿಂಗಲ್ಲಿ ಏನು ಮಾಡ್ಬೇಕಂದ್ರೆ ಹಿಂಗೆ ಎಳ್ಕೊಂಡ್ಬಿಡ್ತಾರೆ ನೆಕ್, ಹಂಗೆ ಎಳ್ಬಾರ್ದು. ನೆಕ್ ಹೆಂಗಿರುತ್ತೆ ಹಂಗೆ ಬಿಡಬೇಕು. ಬಿಟ್ಕೊಂಡು ನಾವು ರೌಂಡ್ ಶೇಪಲ್ಲಿ ನೋಡಿ ಹಿಂಗೆ ಹೊಲಿತಾ ಹಿಂಗೆ ರೌಂಡಾಗಿ ತಿರ್ಗಿಸ್ಕೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಬರ್ತಾಯಿದೆ ಆ ಥರ. ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ಹಿಂದೆ ಒಂದು ಮುಂದೆ ಒಂದು ಕೈ, ಇಲ್ಲಾಂದರೆ ನೆಕ್ಗೆ ರಿಂಕಲ್ಸ್ ಬಂದ್ಬಿಡ್ತದೆ, ಹಿಂದ್ಗಡೆ ಜಿರಾಯಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ನೋಡಿ ಹೊರಗು ಬಂತು. ಮತ್ತೆ ಫ್ರಂಟ್ ಇನ್ನೊಂದು ಸೈಡ್ ಇರುತ್ತಲ್ಲ ಅದನ್ನ ಹಿಂಗೆ ಇಟ್ಕೊಂಡು ಇದು ಲೈಟ್ ಕಲರ್ ಇದೆ, ಅದು ಮೆಷಿನ್ ಹತ್ರನೂ ಲೈಟ್ ಇದೆ, ಸರಿಯಾಗಿ ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು. ಯಾರಾದರೂ ಕಮೆಂಟ್ ಮಾಡಿದ್ರಂದರೆ ನೆಕ್ಸ್ಟು ಇಷ್ಟ ಆಗಿದೆ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ನೀಟಾಗಿ ಬೇರೆ ಕಲರಲ್ಲಿ ವಿಡಿಯೋನ ಮಾಡ್ತೀನಿ. ಮತ್ತೆ ಹಿಂಗೆ ತಿರ್ಸ್ಕೊಂಡು ಫಸ್ಟು ಎಲ್ಲ ಕಡೆ ನೀಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ನೋಡಿ ಇವಾಗ ಕಟ್ ಮಾಡಬೇಕು ಈ ಮಾರ್ಜಿನ್. ನೋಡಿ ಅದನ್ನ ಇದು ಲೆಫ್ಟ್ ಸೈಡ್ ಬರುತ್ತೆ, ಅದಕ್ಕೆ ಈ ಕಡೆ ಹಾಕಿಲ್ಲ. ಇವಾಗ ಕಿನ್ನರ್ ಸ್ಟಿಚ್ ಹಾಕೋಣ. ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಮತ್ತೆ ಕಿನ್ನರ್ ಸ್ಟಿಚ್ ಹಾಕೋಣ.
ನೋಡಿ ಪೋಟ್ಲಿ ಬಟನ್ ಪಕ್ಕದಲ್ಲೇ ನಿಧಾನಕ್ಕೆ ಜರುಗಿಸ್ಕೊಂಡು ಯಾಕಂದ್ರೆ ವಾಶ್ ಆದ್ಮೇಲೆ ಅದು ಪಕ್ಕಕ್ಕೆ ಬಂದ್ಬಿಡ್ತದೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸ್ಕಿನ್ ಸ್ವಿಚ್ ಎಲ್ಲ ಹಾಕ್ಬಿಟ್ರೆ ನೀಟಾಗಿ ಇರುತ್ತೆ. ನೋಡಿ ಈ ತರ ನೆಕ್ ಹೊಲ್ಕೊಂಡು ಅದಾದ್ಮೇಲೆ ಈ ತರ ಹಿಂಗ್ ಫೋಲ್ಡ್ ಮಾಡಿ ಅಂಟಾಪಟ್ಟಿ ಉಕ್ಸ್ಪಟ್ಟಿ ಹೊಲ್ದಿದೀವಿ ಅಂತಂದ್ರೆ ಇಲ್ಲಿ ಉಕ್ಸು ಗಟ್ಟಿಯಾಗಿರುತ್ತೆ. ನೋಡಿ ಇದು ಒಳಗಡೆ ಹೋಗ್ಬಿಡುತ್ತೆ. ಉಕ್ಸು ಎಷ್ಟು ವರ್ಷ ಆದ್ರೂ ಸ್ವಲ್ಪ ಸ್ಟ್ರೆಂತ್ ಆಗಿ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಪೋಟ್ಲಿ ಬಟನ್ನು ರೌಂಡ್ ನೆಕ್ ಈ ತರ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ?